ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಅಂತ ಹೇಳಿ. ನಾನು ಯೂಟ್ಯೂಬ್ನಲ್ಲಿ ಸಿಂಕ್ ದಿ ಸೋಷಿಯೋ ಅನ್ನುವಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೇನೆ. ಇದು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ರಿಲೇಟೆಡ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಹೇಮಾ ನಾಯಕ್ ಮತ್ತು ನಾವಿಬ್ಬರು ಸೇರಿಕೊಂಡು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಪ್ರಸ್ತುತ ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ದು BA ಅಂತಿಮ ವರ್ಷ 6ನೇ ಸೆಮಿಸ್ಟರ್ಗೆ 8ನೇ ಪತ್ರಿಕೆ ಆಗಿರುವಂಥದ್ದು. ಸೊ ಹಿಯರ್ ವಿ ಆರ್ ಟ್ರೈಂಗ್ ಟು ಗಿವ್ ಯು ಅ ಬ್ರೀಫ್ picture about an information about practices of untouchability, ಅಸ್ಪೃಶ್ಯತೆಯ ಆಚರಣೆಗಳು ಅನ್ನುವಂಥದ್ದು. ಎಲ್ಲರಿಗೂ ತಿಳಿದಿರೋ ಹಾಗೆ ಶತಶತಮಾನಗಳಿಂದಲೂ ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಅಮಾನವೀಯ ಆಚರಣೆ ಅಸ್ತಿತ್ವದಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. When we had Varna system in India, it was very flexible and social mobility was there, and people were very happy that they could change their positions in the society. As the caste system came into existence, it is rigid in nature, so there is an absolute absence of social mobility in the caste system, thereby untouchability took its existence. From there, the problems in the society started existing in the form of exploitation. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ದೌರ್ಜನ್ಯ, ದಬ್ಬಾಳಿಕೆಗೆ ಒಳಪಡುತ್ತಾ ಅಸ್ಪೃಶ್ಯರು ಇಂದಿಗೂ ತಮ್ಮ ಒಂದು ಜೀವನವನ್ನು ನಡೆಸಿಕೊಂಡು ಬರ್ತಾ ಇರುವಂತಹದ್ದು ಕುಗ್ರಾಮಗಳಲ್ಲಿ ನಾವು ಕಾಣಬಹುದು. ಹೂ ಇಸ್ ಅನ್ಟಚಬಲ್? ಅಸ್ಪೃಶ್ಯರು ಎಂದರೆ ಯಾರು? ಇದು ನಮ್ಮ ಒಂದು ಮುಖ್ಯ ಪ್ರಶ್ನೆಯಾಗಿ ಕಾಡುವಂಥದ್ದು. 1931ರಲ್ಲಿ ನಡೆದಂತಹ ಜನಗಣತಿಯ ವರದಿಯಲ್ಲಿ ಕೆಲವು ಆಧಾರಗಳನ್ನು ಪಟ್ಟಿ ಮಾಡಿ ಆ ಆಧಾರಗಳಲ್ಲಿ ಒಳಪಡುವಂಥವರನ್ನ ಅಸ್ಪೃಶ್ಯರು ಅಂತ ಹೇಳಿರುವಂಥದ್ದು. ಅದನ್ನು 1955ರ ಶಾಸನ ಸಹ ಒಪ್ಪಿರುವಂಥದ್ದು. 1931 census report has identified a few disabilities to label any particular individual as untouchable or a community as untouchable community. Untouchability Offences Act of 1955 also has approved all these things. They are, I think we can see, inability to be served by barbers, tailors, hoteliers who serve the high caste in the society. ಮೇಲ್ಜಾತಿಯ ಹಿಂದೂಗಳಿಗೆ ಸೇವೆ ನೀಡುವಂತಹ ದರ್ಜಿ, ಕ್ಷೌರಿಕರು ಅಥವಾ ಹೋಟೆಲ್ ನಡೆಸುವವರಿಂದ ಸೇವೆ ದೊರಕದಿದ್ದರೆ ಅವರನ್ನ ಅಸ್ಪೃಶ್ಯರು ಅಂತ ಕರೆಯುವುದು. ದೇವಾಲಯಗಳಿಗೆ ಯಾರಿಗೆ ಪ್ರವೇಶ ನೀಡಲಾಗುವುದಿಲ್ಲವೋ ಅವರನ್ನು ಸಹ ನಾವು ಅಸ್ಪೃಶ್ಯರು ಅಂತ ಕರೆಯುವಂತಹದ್ದು. Inability to enter the temples, they are also considered to be untouchables. Inability to use public conveniences such as wells, schools, etc. they are also coming under untouchable community. ಸಾರ್ವಜನಿಕ ಪ್ರದೇಶಗಳಾದಂತಹ ಶಾಲೆ, ದೇವಸ್ಥಾನಗಳು ಇಂತಹ ಯಾವುದೇ ಪ್ರದೇಶಗಳಿಗೆ ಹೋಗಲಾಗದಿರುವಂತಹವರು ಅಥವಾ ನಿಷೇಧವನ್ನು ಹೇರಿಸಿಕೊಂಡಿರುವಂತಹವರನ್ನು ಸಹ ನಾವು ಅಸ್ಪೃಶ್ಯರು ಅಂತ ಕರೀಬಹುದು. Inability to disassociate oneself from a despised occupation. ಕೆಳಮಟ್ಟದ ಉದ್ಯೋಗಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳಲಾಗದಿರುವಂತಹ ಪರಿಸ್ಥಿತಿಯಲ್ಲಿರುವಂತಹವರನ್ನ ನಾವು ಅಸ್ಪೃಶ್ಯರು ಅಂತ ಕರಿಬಹುದು ಅಂತ ಹೇಳ್ಬಿಟ್ಟು ಈ ಶಾಸನವು ಒಪ್ಪಿಕೊಂಡಿರುವಂತಹದ್ದು. ದ್ವಿಜರು ಅಥವಾ ಬ್ರಾಹ್ಮಣರ ಸೇವೆಯನ್ನ ಯಾರು ಪಡೆಯಲಿಕ್ಕೆ ಸಾಧ್ಯವಿಲ್ಲವೋ ಅವರನ್ನು ಸಹ ನಾವು ಅಸ್ಪೃಶ್ಯರು ಅಂತ ಕರಿಬಹುದು ಅಂತ ಹೇಳ್ಬಿಟ್ಟು ಈ ಶಾಸನ ಒಪ್ಪಿಗೆಯನ್ನು ನೀಡಿರುವಂಥದ್ದು. People who cannot or who will not be able to get service from Brahmins or Dvijas, the twice borns, they are also considered to be the untouchable community. Then how do we define untouchable caste? ಅಸ್ಪೃಶ್ಯ ಜಾತಿ ಅನ್ನುವಂಥದ್ದನ್ನು ನಾವು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು? ವ್ಯಾಖ್ಯಾನ ಮಾಡುವಂತಹದ್ದು ಸ್ವಲ್ಪ ಕಷ್ಟನೇ, ಆದ್ರೂ ಸಹ ಕೆಲವೊಂದು ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋದ್ರೆ 1931ರ ಒಂದು ಜನಗಣತಿ ವರದಿಯ ಪ್ರಕಾರ ಅಸ್ಪೃಶ್ಯ ಜಾತಿ ಅನ್ನೋದಕ್ಕೆ ಅವರು ನೀಡುವಂತಹ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಉನ್ನತ ಜಾತಿಗಳ ವಿಷಯದಲ್ಲಿ
ಯಾರಿಗೆ ಸಂಪರ್ಕ, ಶುದ್ಧೀಕರಣ, ಸಂಸ್ಕಾರಗಳು ಅನಿವಾರ್ಯವಾಗಿರುತ್ತದೆಯೋ ಆ ಜಾತಿಗಳನ್ನ ನಿಮ್ನ ಜಾತಿಗಳು ಅಥವಾ ಸ್ಪೃಶ್ಯ ಜಾತಿ ಅಂತ ಕರಿಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾರು ಉನ್ನತ ಜಾತಿಗಳಲ್ಲಿ ಇರ್ತಾರೋ ಅವರ ಜೊತೆಗೆ ಮತ್ತೊಬ್ಬರು ಸ್ಪರ್ಶಕ್ಕೆ ಅಥವಾ ಸಂಪರ್ಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನ ಪಾಲಿಸಬೇಕಾಗಿರುವಂತಹದ್ದು. ಇದೇ ರೀತಿಯಾಗಿ ಡಾಕ್ಟರ್ ಡಿ.ಎನ್. ಮಜುಮ್ದಾರ್ ರವರ ಪ್ರಕಾರ ಮೇಲ್ಜಾತಿಯವರಿಂದ ಪಾರಂಪರಿಕವಾಗಿ ನಿಗದಿಪಟ್ಟ ಜಾತಿಗಳು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅನರ್ಹತೆಗಳಿಂದ ಬಳಲುತ್ತಿರುವ ಜನಸಮೂಹವನ್ನೇ ಅಸ್ಪೃಶ್ಯರು ಅಂತ ಅವರು ಕರೆದಿರುವಂತಹದ್ದು. ಸೊ ಈಗಾಗಲೇ ಹೇಳಿದ ಹಾಗೆ ಶತಶತಮಾನಗಳಿಂದ ಇವರು ಅನೇಕ ರೀತಿಯ ಅನರ್ಹತೆಗಳಿಂದ ಬಳಲುತ್ತಿದ್ದಾರೆ, ಅಂತಹವರನ್ನ ಅಸ್ಪೃಶ್ಯರು ಅಂತ ಹೇಳಿ ಮಜುಮ್ದಾರ್ ಅವರು ಹೇಳ್ತಾ ಬರ್ತಾರೆ. ಮಜುಮ್ದಾರ್ defines untouchable caste as the people, those who suffer from various social and political disabilities, many of which are traditionally prescribed and socially enforced by higher castes. So the higher caste people have prescribed traditionally in the society as to how this has to go about, and in that way people belonging to the untouchable community or they are suffering. 1931 census report says untouchable castes are those depressed or exterior castes, contact with whom entails purification on the part of high caste Hindus. In the case they come into contact with the upper caste people, the upper caste people go about with the purification process. That community is considered to be untouchable caste according to 1931 census. ಈ ಅಸ್ಪೃಶ್ಯ ಆಚರಣೆ ಅನ್ನುವಂಥದ್ದು ವಿವಿಧ ರೂಪಗಳಲ್ಲಿ ನಾವು ಕಾಣ್ತಾ ಬರಬಹುದು. ವಿ ಕ್ಯಾನ್ ಸಿ ದಿ untouchability practice in various different forms. Commonly the things that we do see are the co-line eating is prohibited. Co-line eating is nothing but like when we sit next to each other and then we do eat the food, and then that has been prohibited in the common places. The intercaste marriages are prohibited for particularly these communities. Usage of separate utensils and places to serve in rural hotels. Rural hotels, they do maintain these separate utensils like glasses and various other things to serve for the untouchable community people. They have been denied to enter into the temples in rural areas. They are prohibited from using slippers and umbrella in front of the dominant caste people. Most of the times they don't have cremation ground, and if at all they have, it is going to be a very separate cremation ground. And in the public places like schools, tanks and wells, they are not allowed. Their entry is prohibited. They are denied. Separate seating arrangements have been made in schools. Rigidity is followed in the traditional occupations, that they are not allowed to go to any other occupations other than the caste that they belong to. They are not allowed to attend any ceremonies belonging to the dominant caste people. Of course, there's an endless exploitation by dominant caste people in the olden days. Over a period of time it has continued. In the modern day, after the introduction of Constitution of India, the enactment of Constitution of India, few places it has been improved, but still in the rural areas and in interior places the practice of untouchability is still in continuation. ಅಸ್ಪೃಶ್ಯತೆಯ ಆಚರಣೆಯ ವಿವಿಧ ರೂಪಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಬರಬಹುದು. ಒಂದು ಸಹಪಂಕ್ತಿ ಭೋಜನದ ನಿಷೇಧ ಮಾಡಿರುವಂಥದ್ದು. ಈ ಸಹಪಂಕ್ತಿ ಭೋಜನ ನಿಷೇಧ ಮಾಡಿರೋದರಿಂದ ಇದರಲ್ಲಿ ಏನು ಆಗುತ್ತೆ ಅಂತ ಹೇಳಿದ್ರೆ, ನಾವು ಪಕ್ಕದಲ್ಲಿ ಕುಳಿತುಕೊಂಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಸ್ಪೃಶ್ಯ ಜಾತಿಯ ಒಂದು ನೆರಳು ಅಥವಾ ಅವರ ಒಂದು ಗಾಳಿ ನಮಗೆ ಸೋಕಿದಾಗ ನಾವು ಇಂಪ್ಯೂರ್ ಅಥವಾ ನಾವು ಇಂಪ್ಯೂರ್ ಆಗ್ತೀವಿ ಅನ್ನುವಂತಹ ಒಂದು ಭಾವನೆಯಿಂದ ಸಹಪಂಕ್ತಿ ಭೋಜನವನ್ನ ನಿಷೇಧ ಮಾಡಿರುವಂತಹದನ್ನ ನಾವು ಕಾಣುವಂಥದ್ದು. ಇತರೆ ಜಾತಿಗಳೊಡನೆ ವಿವಾಹ ಮಾಡುವಂತಹದನ್ನ ನಿಷೇಧವಾಗಿರುವಂತಹದ್ದು. ಗ್ರಾಮ ಪ್ರದೇಶಗಳಲ್ಲಿ ನಾವು ಕಾಣಬಹುದು ಕೆಲವೊಂದು ಹೋಟೆಲ್ಗಳಲ್ಲಿ, ಟೀ ಅಂಗಡಿಗಳಲ್ಲಿ ಅಥವಾ
ಊಟ ಮಾಡುವಂತಹ ಪ್ರದೇಶಗಳಲ್ಲಿ ಅವರು ಇವರಿಗಾಗಿ ಪ್ರತ್ಯೇಕ ಲೋಟಗಳ ತಟ್ಟೆಗಳನ್ನ ವ್ಯವಸ್ಥೆ ಮಾಡಿರ್ತಾರೆ. ಇವರಿಗೆ ಕುಳಿತುಕೊಳ್ಳೋದಕ್ಕೆ ಸಹ ಪ್ರತ್ಯೇಕ ಜಾಗವನ್ನ ನಿರ್ಧಾರ ಮಾಡಿರುವಂಥದ್ದು. ಪ್ರಬಲ ಕೋಮಿನವರ ಅಥವಾ ಪ್ರಬಲ ಜಾತಿಯವರ ಮುಂದೆ ಚಪ್ಪಲಿ ಹಾಕೊಂಡು ಓಡಾಡುವಂಥದ್ದಾಗ್ಲಿ ಅಥವಾ ಛತ್ರಿ ಹಿಡ್ಕೊಂಡು ಹೋಗುವಂಥದ್ದಾಗ್ಲಿ ನಿಷೇಧ ಮಾಡಿರುವಂಥದ್ದು. ಅಸ್ಪೃಶ್ಯರಿಗೆ ಅನೇಕ ಸಂದರ್ಭಗಳಲ್ಲಿ ಮಸಣ ಅನ್ನುವಂಥದ್ದು ಇರುವುದಿಲ್ಲ ಅಥವಾ ಸ್ಮಶಾನ ಅನ್ನುವಂಥದ್ದು ಇರುವುದಿಲ್ಲ. ಇರುವಂತಹ ಜಾಗಗಳಲ್ಲಿ ಅದು ಪ್ರತ್ಯೇಕವಾಗಿರುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಸ್ಮಶಾನ ಅನ್ನುವಂಥದ್ದು ಇಲ್ಲದಲೇ ಇರುವಂತಹದ್ದನ್ನ ನಾವು ನೋಡ್ತಾ ಬರ್ಬೋದು. ಮುಂದೆ ಒಂದು ಸ್ಲೈಡ್ನಲ್ಲಿ ನಿಮ್ಗೆ ಅದನ್ನ ಒಂದು ಎಕ್ಸ್ಪ್ಲನೇಷನ್ ಅನ್ನು ನಾನು ಕೊಡ್ತೇನೆ. ಸಾರ್ವಜನಿಕ ಸ್ಥಳಗಳಾದಂತಹ ಬಾವಿ, ಕೆರೆ, ಕೊಳ್ಳ, ಕುಂಟೆ ಈ ತರಹದ ಪ್ರದೇಶಗಳ ಬಳಕೆಯ ಒಂದು ನಿಷೇಧವನ್ನ ಅವರಿಗಾಗಿ ಮಾಡಿರುವಂತಹದ್ದು. ಶಾಲೆಗಳಲ್ಲಿ ಈ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನ ನಾವು ನೋಡೋದೇ ಆದ್ರೆ ಅವರನ್ನ ಪ್ರತ್ಯೇಕವಾಗಿ ಕೂರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತಹದ್ದನ್ನ ನಾವು ನೋಡುವಂಥದ್ದು. ಬಹುಶಃ ನಮ್ಮ ಜನರೇಷನ್ ಅಲ್ಲಿ ನಾವು ಇದನ್ನ ಕಂಡಿಲ್ದಲೇ ಇರಬಹುದು, ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ದಲೇ ಇರಬಹುದು. ಬಟ್ ಆದ್ರೆ ನಮ್ಮ ಹಿಂದಿನ ಜನಾಂಗಕ್ಕೆ ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ಇದ್ದಂತಹ ಪೀಳಿಗೆಯಲ್ಲಿ ಇದ್ದಂತಹವರು ಖಂಡಿತವಾಗ್ಲೂ ಕೆಲವರು ಇದನ್ನ ಅನುಭವಿಸಿರ್ತಾರೆ ಅನ್ನುವಂಥದ್ದು ಮತ್ತು ನಾವು ಸಹ ಇದನ್ನ ಕೇಳಿರುವಂಥದ್ದು. ಅವರು ಸಾಂಪ್ರದಾಯಿಕ ವೃತ್ತಿಗಳನ್ನೇ ಅನುಸರಿಸಬೇಕು ಅನ್ನುವಂತಹ ಒಂದು ಕಟ್ಟಾಜ್ಞೆ ಇರುವಂತಹದ್ದನ್ನ ಸಹ ನಾವು ನೋಡ್ತಾ ಬರ್ತೇವೆ. ಸ್ಪೃಶ್ಯ ಜಾತಿಗಳ ಒಂದು ಮದುವೆ ಅಥವಾ ಇತರೆ ಸಮಾರಂಭಗಳು ಏನ್ ನಡೆಯುತ್ತೆ ಇಂತಹದಕ್ಕೆಲ್ಲ ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇಲ್ಲದಲೇ ಇರುವಂತದ್ದನ್ನು ಸಹ ನಾವು ನೋಡ್ತಾ ಬರುವಂತಹದ್ದು. ಪ್ರಬಲ ಕೋಮಿನವರಿಂದ ನಿರಂತರವಾಗಿ ದೌರ್ಜನ್ಯ ನಡ್ಕೊಂಡು ಬಂದಿರುವಂತಹದ್ದನ್ನ ನಾವು ಪುಸ್ತಕಗಳಲ್ಲಿ ಓದ್ಕೊಂಡು ಬಂದಿದ್ದೇವೆ, ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಇಂದಿಗೂ ಸಹ ಉತ್ತರ ಭಾರತದಲ್ಲಿ ಅನೇಕ ಪ್ರದೇಶಗಳಲ್ಲಿ, ಕುಗ್ರಾಮಗಳಲ್ಲಿ ಅಥವಾ ಕೆಲವು ಕಡೆ ಎಲ್ಲಿ ರಾಜಕೀಯ ವ್ಯಕ್ತಿಗಳು ಪ್ರಬಲರಾಗಿರ್ತಾರೋ ಅಲ್ಲಿ ಈ ಅಸ್ಪೃಶ್ಯತೆಯ ಆಚರಣೆಯಲ್ಲಿ ನಾವು ಈ ದೌರ್ಜನ್ಯವನ್ನ ಕಾಣ್ತಾ ಬರಬಹುದು. ಈ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡೋದ್ರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಏನು? ಸಾಮಾಜಿಕ ಐಕ್ಯತೆ ಅನ್ನುವಂಥದ್ದು ಏನಿದೆ ಇದು ಹದಗೆಡುವಂತಹ ಒಂದು ಪರಿಸ್ಥಿತಿಗೆ ಹೋಗುವಂಥದ್ದು, ಸಾಮರಸ್ಯದಲ್ಲಿ ಬಿರುಕು ಉಂಟಾಗುವಂಥದ್ದು, ಐಕ್ಯತೆಯಲ್ಲಿ ಬಿರುಕು ಉಂಟಾಗುವಂಥದ್ದು ನಡೆಯುತ್ತೆ. ಅಸ್ಪೃಶ್ಯರು ಅನ್ನುವಂತಹ ಒಂದು ಅಣೆಪಟ್ಟಿಯನ್ನ ವ್ಯಕ್ತಿಗೆ ಅಥವಾ ಒಂದು ಕೋಮಿಗೆ ಕಟ್ಟಲಾಗತ್ತೆ. ಇದು ಬಹಳ ನೊಂದುಕೊಳ್ಳುವಂತಹ ಒಂದು ಪರಿಸ್ಥಿತಿ, ಅವರಿಗೆ ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಒಂದು ಪರಿಸ್ಥಿತಿ ಅವರಿಗೆ ಅಲ್ಲಿ ತಂದುಕೊಡುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಈ ಎಲ್ಲದರಿಂದ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿತಾ ಇರುವಂತಹದ್ದನ್ನ ಸಹ ನಾವು ಕಾಣ್ತಾ ಇದ್ದೇವೆ. ಈ ಸಾಮಾಜಿಕ ಅಂತರ ಅನ್ನುವಂಥದ್ದು ಏನಿದೆ ಅದು ಹೆಚ್ಚುತ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ ಮೇಲ್ಜಾತಿ ಮತ್ತು ಕೆಳಜಾತಿ ಅಥವಾ ನಿಮ್ನ ಜಾತಿಗಳ ನಡುವೆ. ಪ್ರಜಾಪ್ರಭುತ್ವದ ಪ್ರಜಾಸತ್ತೆಯ ಒಂದು ತತ್ವಗಳಾದಂತಹ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ಎಲ್ಲ ತತ್ವಗಳ ಒಂದು ಸೋಲು ಉಂಟಾಗುವಂತಹದ್ದು ಈ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವುದರ ಮೂಲಕ. ಇದು ಇದರ ಮುಖ್ಯ ದುಷ್ಪರಿಣಾಮ ಅಂತಾನೆ ನಾವು ಇಲ್ಲಿ ಹೇಳ್ತಾ ಬರಬಹುದು. ಸಾಕ್ಷರತೆಯ ಒಂದು ಕೊರತೆಯನ್ನ ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂದ್ರೆ ಅವರಿಗೆ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂರಿಸಿದಾಗ ಖಂಡಿತವಾಗ್ಲೂ ಅವರು ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಹೆಚ್ಚು ಮತಾಂತರವಾಗುವಂತಹ ಒಂದು ಪ್ರಕ್ರಿಯೆ ನಡೀಬಹುದು ಅನ್ನುವಂತಹ ಒಂದು ಭಯ ಎಲ್ಲರಲ್ಲೂ ಕಾಡ್ತಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಈ ಬ್ರಿಟಿಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ಬೋದು, ಯಾರೆಲ್ಲ ಕೆಳಮಟ್ಟದಲ್ಲಿ ಇದ್ದಂತಹ ಅಥವಾ ಕೆಳಜಾತಿಯಲ್ಲಿದ್ದಂತಹವರನ್ನ ಯಾರ ಮೇಲೆ ಹೆಚ್ಚು ಹೆಚ್ಚು ದೌರ್ಜನ್ಯಗಳಾಗ್ತಾ ಇತ್ತೋ ಅವರನ್ನೆಲ್ಲ ಮತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ಕೆಲವು ಸಂದರ್ಭಗಳಲ್ಲಿ ನಡೆದಂತಹದ್ದು ಕ್ರಿಶ್ಚಿಯನ್ ಧರ್ಮದಲ್ಲಿ. ಆ ಒಂದು ಮತಾಂತರ ಪ್ರಕ್ರಿಯೆ ಈಗ ಬೇರೆ ಯಾವುದೇ ಧರ್ಮಗಳಿಗೆ ಆಗಬಹುದೇನೋ ಅನ್ನುವಂತಹ ಒಂದು ಭಯ ಇಲ್ಲಿ ನಮ್ಗೆ ಹೆಚ್ಚು ಹೆಚ್ಚು ಕಾಡ್ತಾ ಬರುವಂತಹದ್ದು. ಅಸ್ಪೃಶ್ಯರು ಅಂತ ಹಣೆಪಟ್ಟಿ ಕಟ್ಟಿದಾಗ್ಲೇನೆ ಆಗ್ಲೇ ನಾನು ಹೇಳಿದೆ, ಮಾನಸಿಕವಾಗಿ ಅವರಿಗೆ ಕೀಳರಿಮೆಯ ಭಾವನೆ ಉಂಟಾಗಬಹುದು. ಮಾನಸಿಕವಾಗಿ ನಾವು ದಾಸ್ಯರಾಗ್ತಾ ಇದ್ದೀವಿ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಹೆಚ್ಚಾಗಿ ಬರ್ತಾ ಬರಬಹುದು. ಸಮಾಜ ಹೋಳಾಗುವಂತಹ ಒಂದು ಪರಿಸ್ಥಿತಿ ಹೆಚ್ಚು ಹೆಚ್ಚು ಸೃಷ್ಟಿಯಾಗ್ತಾ ಬರುವಂಥದ್ದು. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಬರ್ತಾ ಹೋಗುತ್ತೆ. ಬೇರೆ ಯಾರೇ ಆಗಲಿ ಇಲ್ಲಿ ನಮ್ಮನ್ನ ಆಳೋದಕ್ಕೆ ಪ್ರಯತ್ನ ಮಾಡುವಂತಹದ್ದು ಖಂಡಿತವಾಗ್ಲೂ ಸಾಧ್ಯತೆಗಳು ಹೆಚ್ಚಾಗುವಂಥದ್ದು. The evil effects of untouchability we can try to understand in the form of the particular community has been labeled as they are untouchables. This is going to make them feel more inferior, and then they feel that they are slaves to other communities, etc.
And then there is always a fear of increase in the religious conversion. They are socially, economically, politically remaining backward day by day. A lot of social distance is increasing between high and low caste communities in Indian society. The main democratic principles like equality, liberty, fraternity, they have been a greater failure if at all the untouchability is going to be in practice. There is a lack of education to the people belonging to this particular community. And then there is a hindrance to national security, and then definitely if this practice continues, there is going to be a creation of segregated society. We used to see in the olden days like how it was divided into various communities, and then the communities used to get served and then used to give the service. That may continue in future if the untouchability practice is going to be in continuation. Now we'll try to understand the few disabilities that untouchable community is facing or are facing. ಕೆಲವು ಅನರ್ಹತೆಗಳು ಯಾವುದು ಅಸ್ಪೃಶ್ಯ ಜಾತಿಗಳು ಅನುಭವಿಸ್ತಾ ಇದ್ದಾರೆ ಅದನ್ನು ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುವಂತಹದ್ದು. ಅವರಿಗೆ ಅತ್ಯಂತ ಕೀಳಾದಂತಹ ಒಂದು ಸಾಮಾಜಿಕ ಅಂತಸ್ತನ್ನ ಹೊಂದಿರುವಂಥದ್ದು, ಅಂದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ಸೋಷಿಯಲ್ ಎಕ್ಸ್ಪೋಜರ್ ಅನ್ನೋದು ಇರದಲೇ ಇರೋದು ಕಾರಣವಾಗಿ ಅವರು ಸಾಮಾಜಿಕ ಅಂತಸ್ತಿನಲ್ಲಿ ಮೇಲ್ ಬರ್ಲಿಕ್ಕೆ ಅವರಿಗೆ ಸಾಧ್ಯತೆಗಳು ಉಂಟಾಗ್ತಾ ಇಲ್ಲ, ಬೇರೆಯವ್ರ ಜೊತೆ ಬೆರೆಯಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಆದ್ರಿಂದ ಅವರು ಈ ಒಂದು ಸಾಮಾಜಿಕ ಅಂತಸ್ತಿನಲ್ಲಿ ಅವರು ಕೆಳಮಟ್ಟದಲ್ಲಿ ಇರುವಂತಹದ್ದನ್ನ ನಾವು ನೋಡುವಂಥದ್ದು. ಈಗಾಗಲೇ ತಿಳ್ಕೊಂಡ ಹಾಗೆ ಸಾರ್ವಜನಿಕ ಪ್ರದೇಶಗಳಿಗೆ ಅವರುಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಿರುವಂತಹದ್ದು, ಇವು ನಾಗರಿಕ ಅನರ್ಹತೆಗಳು ಅಂತ ನಾವು ಅಲ್ಲಿ ಹೇಳ್ಕೊಳ್ತಾ ಬರ್ಬೋದು. ಶಿಕ್ಷಣವನ್ನ ನಿರಾಕರಣೆ ಮಾಡುವಂತಹದ್ದು ಸಹ ಮತ್ತೊಂದು ಸಾಮಾಜಿಕ ಅನರ್ಹತೆ ನಾವು ಇಲ್ಲಿ ಕಾಣ್ತಾ ಇರುವಂತಹದ್ದು. ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು. ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಿದ್ರೇನೆ ಇದನ್ನ ಒಂದು ಶಿಕ್ಷೆ ಅಂತಾನು ನಾವು ನೋಡಬಹುದು, ಅಥವಾ ಒಂದು ಪ್ರತಿಭಟನೆ ಅಂತಾನು ಸಹ ನಾವು ನೋಡಬಹುದು. ಶಿಕ್ಷೆ ಅಂತ ಹೇಳಿದಾಗ ಬೇರೆಯವ್ರ ಜೊತೆ ಸಾಮಾಜಿಕ ಸಂಪರ್ಕದಲ್ಲಿ ಹೊಂದಲಿಕ್ಕೆ ನಿರಾಕರಣೆ ಮಾಡುವಂಥದ್ದು. ಪ್ರತಿಭಟನೆ ಅಂತ ಹೇಳಿದಾಗ ನಮ್ಮನ್ನ ನಾವೇ ಬಹಿಷ್ಕಾರ ರೀತಿಯಲ್ಲಿ ನಾವು ತೋರ್ಪಡಿಸಿಕೊಳ್ಳುವಂತಹದ್ದು. ಈ ಕಲ್ಪನೆಯನ್ನ ನಾವು ಸಾಮಾಜಿಕ ಬಹಿಷ್ಕಾರ ಅಂತ ಹೇಳ್ತಾ ಬರಬಹುದು. The social disabilities are the social statuses at the lowest level for the untouchable communities, because they are not allowed to get in contact with any of the major community, highest community people. And then they are always into the social exposure is very less for the particular community. The civic disabilities are like they are denied to enter into the public places like markets, ponds, and schools, tanks, hospitals, etc. They have been denied with educational facilities. When they get admitted into the schools, they are treated very badly. They are ill-treated. They are made to sit outside the classroom. So all these things make them to take the decision that they will not go for education. There is going to be another concept, that is social boycott. Social boycott is nothing but it is a refuse to allow to take part in some of the events or to have a social contact. It can be understood as a punishment or also as a revolution kind of. As a punishment, somebody else is going to impose on you the social boycott, and when you are doing it as a revolution, you are going to practice social boycott, that you are not going to come in contact with any of the people, and then you are not going to take part in any event. Then next we can have a look at the economic disabilities that the untouchability community people are facing. They are into menial jobs. Why menial jobs? Because they are the physical movement is very much denied. So because of this, they have very few openings for the jobs, and they remain in the menial jobs. And due to this, they have a poverty because they don't have a regular source of income, and they remain to continue to be a poor people. They don't have any proprietary rights over the property. In the sense, the centuries together they have remained as landless. Even today there are many more landless laborers are there. Then restrictions on choice of occupations are more. When we look at the caste system, Professor G.S. Gurye has identified the restrictions on the choice occupation as the major characteristic of
caste system, because there's no social mobility. Or we can say that since they don't have a choice of occupation, social mobility is not possible for the untouchable community people. ಆರ್ಥಿಕ ಅನರ್ಹತೆಗಳು ಅನ್ನುವಂಥದ್ದನ್ನು ನಾವು ನೋಡೋದೇ ಆದರೆ ಇವರು ಕೆಳಮಟ್ಟದ ಕೆಲಸಗಳನ್ನೇ ಮಾಡುವಂತಹ ಒಂದು ನಿರ್ಬಂಧಗಳು ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಬೇರೆಯವರ ಜೊತೆ ಸಂಪರ್ಕಕ್ಕೆ ಬರೋದಕ್ಕೆ ಹೆಚ್ಚು ಅವಕಾಶಗಳು ಇಲ್ದಲೇ ಇರೋದ್ರಿಂದ ಅವರು ಕಡಿಮೆ ಕೆಳಮಟ್ಟದ ಒಂದು ಉದ್ಯೋಗಗಳನ್ನ ಮಾಡುವಂಥದ್ದು ಅಥವಾ ಕೆಲಸಗಳನ್ನ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಈ ಕಾರಣದಿಂದ ಬಡತನ ಅನ್ನುವಂಥದ್ದು ಅವರು ನಿಯಮಿತವಾಗಿ ಬಳಲ್ತಾ ಇರುವಂತಹದ್ದು, ನಿಯಮಿತ ಆದಾಯವಿಲ್ಲದ ಕಾರಣ ಅವರು ಬಡತನದಲ್ಲಿಯೇ ಇರುವಂತಾಗಿರುವಂತಹದ್ದನ್ನು ಸಹ ನಾವು ಹೆಚ್ಚಾಗಿ ನೋಡ್ತಾ ಬರುವಂತಹದ್ದು. ಇದರಿಂದ ಅವರ ಒಂದು ಮುಂದಿನ ಪೀಳಿಗೆಯೂ ಸಹ ಬಡತನದಲ್ಲಿಯೇ ಹೋಗ್ತಾ ಇರುವಂತಹದ್ದನ್ನು ನಾವು ಹೆಚ್ಚು ನೋಡ್ತಾ ಬರುವಂತಹದ್ದು. ಶತಮಾನಗಳಿಂದಲೂ ನಾವು ನೋಡ್ತಾ ಇದ್ದೇವೆ ಅವರು ಭೂರಹಿತ ದಿನಗೂಲಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ತಿಯ ಮೇಲೆ ಯಾವುದೇ ರೀತಿಯಾದಂತಹ ಹಕ್ಕುಗಳು ಇಲ್ಲದಲೇ ಇರುವಂತಹದ್ದು ಬಹಳ ನೋವಿನ ಒಂದು ಸಂಗತಿ ಆಗಿರುವಂತಹದ್ದು. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಬರ್ಬೋದು. ಇವತ್ತಿಗೂ ಸಹ ಕುಗ್ರಾಮಗಳಲ್ಲಿ ಕೆಲವರು ಕಡಿಮೆ ಕೂಲಿಗಾಗಿ ದುಡಿತಾ ಹೋದ್ರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅವರು ಯಾವುದೇ ರೀತಿಯ ಕೂಲಿ ಇಲ್ಲದೆ ಪುಕ್ಕಟೆಯಾಗಿ ದುಡಿತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ಸಹ ನಾವಿವತ್ತು ಕಾಣ್ತಾ ಇರುವಂತಹದ್ದು. ಉದ್ಯೋಗದ ಆಯ್ಕೆಯ ಮೇಲೆ ಒಂದು ನಿರ್ಬಂಧ ಇರುವಂತಹದ್ದು ಮುಖ್ಯವಾಗಿ ನಾವು ಇಲ್ಲಿ ನೋಡ್ತಾ ಹೋಗುವಂಥದ್ದು. ಈ ಒಂದು ನಿರ್ಬಂಧವನ್ನ GS ಗುರೇರವರು ತಮ್ಮ ಒಂದು ಜಾತಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮುಖ್ಯ ಲಕ್ಷಣವನ್ನಾಗಿ ಗುರುತಿಸಿರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ವೃತ್ತಿಯ ಆಯ್ಕೆಯ ಮೇಲೆ ಅವಕಾಶ ಇಲ್ಲದ ಕಾರಣದಿಂದಲೇ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳಿಗೆ ಸಾಮಾಜಿಕ ಚಲನೆ ಇಲ್ಲದಲೇ ಇರುವಂತಹದ್ದನ್ನ ನೋಡ್ತಾ ಬರ್ತೇವೆ ನಾವು. ಇದರಿಂದ ಆ ಪೀಳಿಗೆಯಲ್ಲಿರುವಂತಹ ಜನರಿಗೆ ಹೆಚ್ಚು ಅಭಿವೃದ್ಧಿ ಎನ್ನುವಂಥದ್ದು ಸಾಗ್ತಾ ಇರಲಿಲ್ಲ ಅಥವಾ ಅವರು ಪಡಿತಾ ಇರಲಿಲ್ಲ ಅನ್ನುವಂಥದ್ದನ್ನ ನಾವು ನೋಡುವಂತಹದ್ದು. ಇನ್ನು ಧಾರ್ಮಿಕ ಅನರ್ಹತೆಗಳು ಯಾವುದು? ಧಾರ್ಮಿಕ ಅನರ್ಹತೆಗಳು ಅಂತ ಹೇಳಿದಾಗ ಯಾವುದೇ ರೀತಿಯ ದೇವಾಲಯಗಳಿಗೆ ಇವರ ಒಂದು ಪ್ರವೇಶ ನಿಷಿದ್ಧವಾಗಿರ್ತಿತ್ತು. ಇವರು ತೀರ್ಥಯಾತ್ರೆಗಳಿಗೆ ಹೋಗುವಂತಿರಲಿಲ್ಲ. ಯಾವುದೇ ರೀತಿಯ ಧಾರ್ಮಿಕ ಗ್ರಂಥಗಳನ್ನ ಪಠನ ಮಾಡುವ ಹಾಗೆ ಇರಲಿಲ್ಲ. ಇವರಿಗೆ ಸ್ಮಶಾನಗಳ ಕೊರತೆ ಇದ್ದಂತಹದ್ದು. ಅನೇಕ ಸಂದರ್ಭಗಳಲ್ಲಿ ಸ್ಮಶಾನಗಳು ಇಲ್ಲದಲ್ಲೇನೆ ಇರುವಂತಹದ್ದು ಅಥವಾ ಇದ್ರೂನು ಅದು ಪ್ರತ್ಯೇಕವಾಗಿ ಇರುವಂತಹದ್ದು. ಯಾವುದೇ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನ ಸಹ ಇವರು ಆಚರಣೆ ಮಾಡುವಂತೆ ಇರಲಿಲ್ಲ. The religious disabilities that the untouchable communities were facing in the earlier days are like, they were denied to enter into the temples. They were not allowed to go to any pilgrimage. They were debarred from reading the religious books, and they never had a cremation ground as such for their community. And then even if they had, it was very separate from the other community people. They were debarred from performing any kind of religious rites and rituals. Due to this, they were religiously completely segregated from the normal society. ಅಸ್ಪೃಶ್ಯರ ಮೇಲಿನ ದೌರ್ಜನ್ಯಗಳು ಅನ್ನುವಂಥದ್ದು ಅನೇಕ ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಇದನ್ನ ನಾವು ಯಾವ ರೀತಿ ನೋಡಬಹುದು ಅಥವಾ ಯಾವ ರೀತಿ ಉಂಟಾಗ್ತಾ ಇದೆ ಅನ್ನುವಂಥದ್ದು ಬಂದಾಗ, ದೌರ್ಜನ್ಯ ಅನ್ನುವಂಥದ್ದನ್ನ ಒಂದು ಶಾಸನಾತ್ಮಕ ಪರಿಕಲ್ಪನೆಯಾಗಿ ನಾವು ನೋಡ್ತಾ ಹೋಗುವಂಥದ್ದು 1989ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಶಾಸನದಲ್ಲಿ ವಿಭಾಗ 3ರಲ್ಲಿ ಕೆಲವೊಂದನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯ ದೌರ್ಜನ್ಯಗಳನ್ನ ನಾವು ಅಸ್ಪೃಶ್ಯರ ಮೇಲೆ ನಡೆಯುವಂಥದ್ದು ಆಕ್ಟಿವಿಟಿಗಳನ್ನ ಅಥವಾ ಆ ರೀತಿಯ ಕ್ರಿಯೆಗಳನ್ನ ಅಸ್ಪೃಶ್ಯರ ಮೇಲೆ ದೌರ್ಜನ್ಯಗಳು ಅಂತ ಹೇಳ್ಬೋದು ಅಂತ ಹೇಳಿಬಿಟ್ಟು, ಅವು ಯಾವುವು ಅಂತ ಹೇಳಿದ್ರೆ, ಯಾವುದೇ ಆಹಾರ ಅಥವಾ ಪಾನೀಯವನ್ನ ಅದು ಯೋಗ್ಯವಲ್ಲದಿರುವಂತಹದ್ದು, ಹಾನಿಕರವಾಗಿರುವಂತಹದ್ದು, ಅದನ್ನ ಸೇವಿಸುವಂತೆ ಒತ್ತಾಯ ಮಾಡುವಂತಹದ್ದು, ಮಾನವ ಘನತೆಗೆ ಅಗೌರವಕಾರಿಯಾಗಿರುವಂತಹ ಕಾರ್ಯಗಳನ್ನ ಮಾಡುವಂತಹದ್ದು. ಅಗೌರವಕಾರಿಯಾಗಿರುವಂತಹದ್ದು ಅಂತ ಹೇಳಿದಾಗ ಅವರನ್ನ ವಿವಸ್ತ್ರಗೊಳಿಸುವಂತ ಆಗಿರಬಹುದು, ನಗ್ನವಾಗಿ ಮೆರವಣಿಗೆ ಮಾಡುವಂತದ್ದಾಗಿರ್ಬೋದು, ಮುಖಕ್ಕೆ ಅಥವಾ ದೇಹಕ್ಕೆ ಬಣ್ಣ ಬಳಿದು ಅವರನ್ನ ಮೆರವಣಿಗೆ ಮಾಡುವಂತಹ ಕಾರ್ಯಗಳು ಸಹ ಆಗಿರಬಹುದು. There are a lot of activities which we consider as atrocities on untouchables. The Scheduled Castes and Scheduled Tribes Prevention of Atrocities Act of 1989 has considered a few
acts as the atrocities in the section 3, because this act considered atrocity as a legal term. They are like, the forcing a person to drink or eat any inedible or obnoxious substance. It is not at all considered to be a edible item. That kind of an item is forced to a particular person to eat or to drink. That is one particular act which is considered to be as an atrocity. Then forcibly parading the naked persons or painting their face or body, any other kind of an activity which is going to derogate the human dignity. And then they have been forced to continue as a bonded labor, because they are not going to give any kind of a salary to their work when they are working in the fields of the higher caste people. Enticing to vote to a particular candidate when the elections will come. This is also considered to be an atrocity, because voting is your personal choice. To whom you want to vote is your choice, and it is your right. Instituting a false or a malicious or a criminal or a legal proceedings against any individual is also considered to be the atrocity. Assaulting with an intent to dishonor the modesty of a lady. It can be any kind of a attack or any kind of a assault. Most of the times people who are in a highest position, they use the position of their dominance to exploit the lowest caste people in all the ways it is possible. This is also considered to be one of the atrocity happening with the untouchable community. Most of the times there are in very few cases this case has been witnessed. The water sources have been contaminated or corrupted, contaminated, so that they should not be used by the lower caste people. Later they do the cleaning procedure and all that. This is one of the inhuman act that was done in few places. ಕೆಲವು ಸಂದರ್ಭಗಳಲ್ಲಿ ಇಂತಹವರಿಗೆ ಮತವನ್ನು ಹಾಕಬೇಕು ಅನ್ನುವಂತೆ ಅವರಿಗೆ ಒತ್ತಾಯ ಮಾಡುವಂತಹದ್ದು, ಅವರ ಮೇಲೆ ತಪ್ಪಾಗಿ ದುರುದ್ದೇಶದ ಅಥವಾ ಯಾವುದೇ ರೀತಿಯ ಒಂದು ಶಾಸನಾತ್ಮಕ ಅಥವಾ ಅಪರಾಧದ ಒಂದು ಮೊಕದ್ದಮೆಯನ್ನು ಹೂಡುವಂಥದ್ದು, ಇದನ್ನು ಸಹ ಒಂದು ದೌರ್ಜನ್ಯ ಅಂತಾನೆ ಕರಿತಾ ಬರುವಂತಹದ್ದು. ಹೆಣ್ಣಿನ ಗೌರವಕ್ಕೆ ಕುತ್ತು ತರುವಂತಹ ಒಂದು ಉದ್ದೇಶದಿಂದ ಬಲಪ್ರಯೋಗ ಮಾಡುವಂಥದ್ದು ಅಥವಾ ಆಕ್ರಮಣ ಮಾಡುವಂಥದ್ದು. ಹೆಣ್ಣಿನ ಲೈಂಗಿಕ ಶೋಷಣೆಗೆ ತನ್ನ ಪ್ರಬಲ ಸ್ಥಾನವನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಅನೇಕ ಉದಾಹರಣೆಗಳಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ. ಪೊಲೀಸ್ ಸ್ಟೇಷನಲ್ಲಿ ಲೈಂಗಿಕ ಶೋಷಣೆಗೆ ಒಳಗಾಗ್ತಾ ಇರುವಂತಹದ್ದು, ರಾಜಕೀಯ ವ್ಯಕ್ತಿಗಳು, ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಕೆಲವರು ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಒಳಪಡಿಸ್ತಾ ಇರುವಂತಹದ್ದನ್ನ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ನಾವು ನೋಡ್ತಾ ಬರುವಂಥದ್ದು, ಕೆಲವು ಕುಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡುವಂತಹ ನೀರಿನ ಮೂಲ ಏನಿರುತ್ತೆ, ಒಂದು ಚಿಲುಮೆ ಆಗಿರಬಹುದು ಅಥವಾ ಜಲಾಶಯದ ಯಾವುದೋ ಒಂದು ಭಾಗ ಇರಬಹುದು, ಹೆಚ್ಚು ನಾವು ಎಲ್ಲಿ ನೀರನ್ನ ಬಳಕೆ ಮಾಡ್ತೀವೋ ಅಲ್ಲಿ ಅದನ್ನ ಕಲುಷಿತ ಮಾಡುವಂಥದ್ದು. ಕಲುಷಿತ ಮಾಡೋದ್ರ ಮೂಲಕ ಅವರನ್ನ ನಮ್ಮ ಗ್ರಾಮದ ಒಳಗಡೆ ಬರದಲೇ ಮಾಡುವಂತಹದ್ದು, ಇದು ಒಂದು ಅವರ ಉದ್ದೇಶವಾಗಿರುವಂತಹದ್ದು. ಈ ರೀತಿಯ ಕೆಲವೊಂದಷ್ಟು ಅಮಾನವೀಯ ಕೃತ್ಯಗಳು ಕೆಲವು ಕಡೆ ನಡೆದಿರುವಂತದ್ದನ್ನ ಸಹ ನಾವು ನೋಡ್ತಾ ಬರಬಹುದು. ಸಾರ್ವಜನಿಕ ಮನರಂಜನಾ ಸ್ಥಳಗಳಿಗೆ ಪ್ರವೇಶ ನೀಡದಲೇ ಇರುವಂತಹದ್ದು, ಘನತೆಗೆ ಕುಂದು ತರುವಂತಹ ಒಂದು ಮೀಸೆ ಬೋಳಿಸುವಂತಹದ್ದು ಅಥವಾ ತಲೆ ಬೋಳಿಸುವಂತಹದ್ದು, ಇಂತಹ ಕ್ರಿಯೆಗಳು. ಚಪ್ಪಲಿಗಳ ಹಾರಗಳನ್ನ ಹಾಕುವಂತಹದ್ದು, ಜಾತಿ ವಾಚಕವನ್ನ ಬಳಸಿ ಅಂದ್ರೆ ಜಾತಿಯ ಹೆಸರನ್ನ ಹೇಳ್ತಾ ಅವರನ್ನ ಬೈಯುವಂತಹದ್ದು ಅಥವಾ ವಾಮಾಚಾರ ಮಾಟ ಮಂತ್ರವನ್ನ ಬಳಕೆ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತಹದ್ದು. ಈ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ದೌರ್ಜನ್ಯದ ಕೇಸ್ಗಳನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಅನೇಕ ಕೇಸ್ಗಳು ರಿಜಿಸ್ಟರ್ ಆಗಿರುವಂತಹದನ್ನ ನಾವು ಕೋರ್ಟ್ನಲ್ಲಿ ನೋಡ್ತಾ ಬರ್ಬೋದು. ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರನ್ನ ಬಹಿಷ್ಕಾರ ಹಾಕುವಂತಹದ್ದು, ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡದಂತೆ ಉಮೇದುವಾರರನ್ನ ತಡೆಯುವಂಥದ್ದು ಸಹ ನಾವು ಇಲ್ಲಿ ದೌರ್ಜನ್ಯದ ಒಂದು ಪ್ರಕರಣಗಳಲ್ಲಿ ಸೇರಿಸಿರುವಂತಹದನ್ನ ನಾವು ನೋಡ್ತಾ ಬರ್ತೇವೆ. ಎನಿ ಪಬ್ಲಿಕ್ ಪ್ಲೇಸಸ್
access has been denied to people belonging to untouchable community. They have been forced to leave their houses or village or any other place of residence most of the times, garlanding with the chappals when they have been caught with some activities. Then abusing in the name of caste. This is also one of the repeated activity that we used to find in North Karnataka, and many cases have been registered in the courts as well. And then people belonging to untouchable community, anybody is trying to file a nomination to contest in elections, they have been prevented. And then denying the irrigation sources, facilities, or forest rights. This is another kind of a atrocity that we are witnessing. See, you can see in the pictures itself as to how the incidents of atrocities were happening and continuing, and we both have tried to put up few pictures. ನಾನು ಮತ್ತು ಡಾಕ್ಟರ್ ಹೇಮಾ ನಾಯಕ್ ಇಬ್ರು ಸೇರ್ಕೊಂಡು ಒಂದಷ್ಟು ಪಿಕ್ಚರ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಾವು ಮಾಹಿತಿಯನ್ನ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡಿರುವಂತಹದ್ದು. ನೋಡಿ, ಮೊದಲನೇ ಪಿಕ್ಚರ್ನಲ್ಲಿ ನಿಮಗೆ ಕಾಣುವಂಥದ್ದು ಉನ್ನತ ಜಾತಿಗೆ ಸೇರಿದ ವ್ಯಕ್ತಿಗಳು ಭಿಕ್ಷೆಯನ್ನ ನೀಡುತ್ತಿರುವಂತಹ ಒಂದು ಪಿಕ್ಚರ್. ಆನಂತರದಲ್ಲಿ ಬರುವಂತಹದ್ದು ಕೆಳಮಟ್ಟದ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಯಾವ ರೀತಿಯಾಗಿ ಮುಂದಿನ ಒಂದು ಚಿತ್ರದಲ್ಲಿ ಕಾಣುವಂಥದ್ದು ಯಾವ ರೀತಿಯಾಗಿ ಒಬ್ಬ ದಲಿತ ವ್ಯಕ್ತಿಯನ್ನ ಸಜೀವವಾಗಿ ದಹನ ಮಾಡಿದ್ರು ಅನ್ನುವಂಥದ್ದು. highest community person is giving arms, and then a person is working with the lowest job, and then how a Dalit man was burnt alive. This has been reported in Hindustan Times recently. And then most of the times the violence takes place in different forms. As we have already known, they have been labeled with a few obnoxious words on their chest, and then they have been made them to stand in the public. ಸಾರ್ವಜನಿಕ ಪ್ರದೇಶದಲ್ಲಿ ಅವರನ್ನ ನಗ್ನವಾಗಿ ನಿಲ್ಲಿಸಿ ಅಥವಾ ಕಡಿಮೆ ವಸ್ತ್ರಗಳಿಂದ ನಿಲ್ಲಿಸಿ ಅವರ ಮೇಲೆ ಯಾವುದೇ ರೀತಿಯ ಒಂದು ಬರವಣಿಗೆಗಳನ್ನು ಬರೆದು ಅಂಟು ಹಾಕಿರೋದನ್ನ ನೋಡುವಂಥದ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ which is one of the dirtiest practice which is going on in most of the backward places in whole of India that we can see. ಇಡೀ ಭಾರತದಲ್ಲೇ ನಾವು ನೋಡಬಹುದು ಈ ತರದ ಒಂದು ಚಟುವಟಿಕೆಯನ್ನ. ನೆಕ್ಸ್ಟ್ ಪಿಕ್ಚರ್ ನಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಗಳೇ, ಶವವನ್ನ ಸುಡ್ಲಿಕ್ಕೆ ಜಾಗ ಇರಲಾರದೆ ಅಥವಾ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಆಗ್ಲಾರ್ದೆ ಪೆಟ್ರೋಲ್ ಅನ್ನ ಹಾಕಿ ಮಳೆಯಲ್ಲೇ ಶವವನ್ನ ಸುಡ್ತಾ ಇರುವಂತಹ ಒಂದು ಘಟನೆಯನ್ನ ರೀಸೆಂಟ್ ಆಗಿ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪಿಕ್ಚರ್ನ ನಾವು ಅಲ್ಲಿ ಹಾಕಿರುವಂತದ್ದು. There are various reports where they have we have tried to put up in the slide that Dalit people were forced to drink urine sometimes, and then the money which has been allotted for Dalit welfare, that has been utilized for some other thing. Punjab nalli Dalitara ಒಂದು ಕ್ಷೇಮಕ್ಕಾಗಿ ಅಲಾಟ್ ಮಾಡಿದಂತಹ ಹಣವನ್ನ ಬೇರೆ ಯಾವುದೋ ಕಾರ್ಯಗಳಿಗೆ ಅದನ್ನ ತೆಗೆದುಕೊಂಡಿರುವಂತಹದ್ದನ್ನ ಸಹ ನಾವು ನೋಡ್ತಾ ಹೋಗುವಂತಹದ್ದು ಕೇಸ್ಗಳನ್ನ ನಾವು ಇಲ್ಲಿ ಕಾಣ್ತಾ ಹೋಗಬಹುದು. ನಂತರದಲ್ಲಿ ನಾವು ನೋಡೋದೇ ಆದ್ರೆ ಕೆಲವು ದೌರ್ಜನ್ಯ ಪ್ರಕರಣಗಳು ಇಡೀ ಭಾರತದಲ್ಲಿ ಯಾವ ರೀತಿಯಾಗಿ ಆಗಿದೆ ಅನ್ನೋಂಥದ್ದನ್ನ ನಾವು ನೋಡ್ಲಿಕ್ಕೆ ಹೋದಾಗ 1968ರ ಒಂದು ಪ್ರಕರಣದಿಂದ ನಾವು ಪ್ರಾರಂಭ ಮಾಡೋಣ. ತಮಿಳುನಾಡಿನ ಕೀಳ್ವೆಲ್ಲೂರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಭೂ ಮಾಲೀಕರು 5 ಜನ ಪುರುಷರನ್ನ, 16 ಜನ ಮಹಿಳೆಯರನ್ನ, 23 ಮಕ್ಕಳನ್ನ ಕೊಚ್ಚಿಕೊಂಡಂತಹ ಒಂದು ಪ್ರಕರಣ 1968ರ ಡಿಸೆಂಬರ್ 25ರಂದು ನಡೆಯುವಂಥದ್ದು ಪ್ರಕರಣ ದಾಖಲಾಗಿರುವಂಥದ್ದನ್ನ ಸಹ ನಾವು ನೋಡ್ತಾ ಬರ್ಬೋದು. ಮತ್ತೊಂದು ಪ್ರಕರಣ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು 1981ರ ಫೂಲನ್ ದೇವಿ ಪ್ರಕರಣ. ಫೂಲನ್ ದೇವಿ ಈಕೆ ಕೆಳ ಜಾತಿಗೆ ಸೇರಿದಂತಹ ಉತ್ತರ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಜನಿಸಿದಂತಹವಳು. ಈಕೆ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾಳೆ. ಆ ಬಾಲ್ಯ ವಿವಾಹವನ್ನ ಮಾಡಿಕೊಂಡಂತಹ ಆಕೆಯ ಪತಿಯೂ ಸಹ ಕೆಟ್ಟವನಾಗಿರ್ತಾನೆ. ಅವನು ಸಹ ಆಕೆಯ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳನ್ನ ಮಾಡ್ತಿರ್ತಾನೆ. ಕಾಲಾನಂತರದಲ್ಲಿ ಆಕೆ ಮನೆಯಿಂದ ಹೊರಗೆ ಬಂದ ಮೇಲೆ ಈಕೆಯ ಮೇಲೆ ಕೆಲವು ಡಕಾಯಿತರು, ಮೇಲ್ವರ್ಗದವರು ನಿರಂತರವಾಗಿ ಅತ್ಯಾಚಾರ ಮಾಡುವಂತಹದ್ದನ್ನ ನಾವು ನೋಡಿರುವಂತಹದ್ದು. ನಂತರದಲ್ಲಿ ಈಕೆ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಕೆಲವರ ಸಹಾಯದಿಂದ
1981 ಫೆಬ್ರವರಿ 14ರಂದು 72 ಜನ ಡಕಾಯಿತರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೊಲ್ಲುವ ಮೂಲಕ ಬ್ಯಾಂಡಿಟ್ ಕ್ವೀನ್ ಅನ್ನುವಂತಹ ಒಂದು ಏನು ಹಣೆಪಟ್ಟಿಯನ್ನ ಪಡೆದಿದ್ಲು ಅದನ್ನ ಪ್ರಸಿದ್ಧಿ ಅದು ಹೆಚ್ಚು ಕಡಿಮೆ ಆಕೆಗೆ ಬ್ರ್ಯಾಂಡೆಡ್ ನೇಮ್ ತರ ಆಗೋಗುವಂತಹದ್ದನ್ನ ನಾವು ಇಲ್ಲಿ ಕಾಣ್ತಾ ಬರುವಂತಹದ್ದು. We can try to look at the incidents that have happened in the past. We shall begin with 1968. On December 25th, in Tamil Nadu, Keelvelur, the landlords killed 5 male, 16 female, and 23 children when they were working in their field. And everyone is very familiar with Phulan Devi incident of which happened in 1981. She hailed from a small village in Uttar Pradesh and she belonged to a lower caste, and she was married when she was very young, around 11, 12 years, and then after that the husband was also not in good terms with her, and then even he used to trouble her a lot. She wanted to come out of the house, and then she came out of the house, and then when she came out she suffered a lot, and sometimes she got in molested by dacoits and few upper caste people. They continuously molested her sexually for days together, and then finally on February 14th in the year 1981, she killed 72 dacoits in different situations, and she became famous as Bandit Queen. Everybody knows that in her name a movie was screened where even she tried that. In the movie they have glorified the negative acts of her on her, and then she tried to bring a ban on the show of that particular movie. ಇನ್ನೂ ಕೆಲವು ದೌರ್ಜನ್ಯ ಪ್ರಕರಣಗಳನ್ನ ನಾವು ನೋಡೋದೇ ಆದ್ರೆ 1991ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಸಂಡೂರಿನಲ್ಲಿ 13 ದಲಿತರನ್ನ ಕೊಲೆ ಮಾಡಿದಂತಹದ್ದು. 1997ರಲ್ಲಿ ಬಿಹಾರದಲ್ಲಿ ಒಂದು ಕುಗ್ರಾಮದಲ್ಲಿ 37 ಜನ ಮೇಲ್ಜಾತಿಯವರನ್ನ CPIನವರು ಕೊಂದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರತೀಕಾರವಾಗಿ ಆ ಮೇಲ್ಜಾತಿಯ ಜನರು 58 ಜನ ದಲಿತರನ್ನ ಗುಂಡಿಕ್ಕಿ ಕೊಂದಂತಹ ಒಂದು ಘಟನೆಯನ್ನ ನಾವು ಡಿಸೆಂಬರ್ 1ರಂದು ಬಿಹಾರದ ಒಂದು ಕುಗ್ರಾಮದಲ್ಲಿ ನೋಡುವಂತಹದ್ದು. 2006ರ ಜನವರಿಯಲ್ಲಿ ಪಂಜಾಬ್ನಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಸಿಖ್ನ ಒಂದು ಕೈಯನ್ನ ಕತ್ತರಿಸಿದಂತಹ ಒಂದು ಪ್ರಕರಣವೂ ಸಹ ದಾಖಲಾಗಿರುವಂತಹದ್ದನ್ನು ನಾವು ನೋಡುವಂತಹದ್ದು. 2006 ಸೆಪ್ಟೆಂಬರ್ 29 ಮಹಾರಾಷ್ಟ್ರದ ಒಂದು ಗ್ರಾಮದಲ್ಲಿ ಮಹರ್ ಜಾತಿಗೆ ಸೇರಿದಂತಹ 4ರನ್ನ ಕೊಲೆ ಮಾಡಿದಂತಹ ಒಂದು ಪ್ರಕರಣ ಸಹ ನಾವು ನೋಡುವಂತಹದ್ದು. ಇದು ಎಲ್ಲೆಲ್ಲೋ ನಡೆದಿರುವಂತಹದ್ದನ್ನ ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ನಮ್ಮದೇ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆದಂತಹ ಕಂಬಾಲಪಲ್ಲಿ ಪ್ರಕರಣ 2000ರಲ್ಲಿ ನಡೆದಂತಹದ್ದು ಬಹಳ ಮನನೋಯಿಸುವಂತಹದ್ದು. ಯಾವುದೋ ಒಂದು ಘಟನೆಯನ್ನ ಆಧಾರವಾಗಿಟ್ಕೊಂಡು ಮೇಲ್ಜಾತಿಯ ಜನರು 7 ಜನ ದಲಿತರನ್ನ ಸಜೀವವಾಗಿ ದಹನ ಮಾಡಿದಂತಹದ್ದು ಬಹಳ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂತಹ ಒಂದು ಪ್ರಸಂಗ. ಅದು ಇಂದಿಗೂ ಸಹ ಯಾವುದೇ ರೀತಿಯ ನ್ಯಾಯ ದೊರಕದೇ ಇರುವಂತಹದ್ದು ಇನ್ನೂ ಹೆಚ್ಚು ನೋವು ಉಂಟು ಮಾಡುವಂತಹ ಸಂಗತಿ ಆಗಿರುವಂತಹದ್ದು. In the 1991, we have witnessed that there is a report that in Guntur in Andhra Pradesh, 13 Dalits were killed in Sandur. In the year 1997, December 1st, earlier CPI people in Bihar had killed 37 individuals belonging to upper caste. As a revenge for this, they killed 58 Dalits. They were shot at one particular place. In 2006 January, a Dalit Sikh person's hand was chopped off. This has also been reported in the newspapers. On September 29th in the year 2006, 4 individuals belonging to Mahar caste, which is considered to be lower caste in Maharashtra, were killed. And then Kambalapalli incident is one of the incident which has happened in Karnataka, where 7 Dalits were burnt alive by upper caste people on March 11th, 2000. Still no justice has been found for this particular people. In constitutional provisions
what are all the constitutional provisions that we do have for the eradication of untouchability. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಸಂವಿಧಾನ ಯಾವ ರೀತಿಯ ಸವಲತ್ತುಗಳನ್ನು ನೀಡಿದೆ ಅನ್ನುವಂಥದ್ದು ಬಂದಾಗ ನಾವು ನೋಡಬಹುದು 1950 ಜನವರಿ 26ನೇ ತಾರೀಕು ಘೋಷಿತವಾದಂತಹ ಭಾರತದ ಸಂವಿಧಾನ ನಮ್ಮ ಎಲ್ಲ ಭಾರತೀಯ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇಂತಹ ಪ್ರವರ್ತನೆಗಳನ್ನು ತತ್ವಗಳ ಮೂಲಕ ಖಾತ್ರಿಪಡಿಸಿರುವಂತಹದ್ದನ್ನು ನಾವು ನೋಡುವಂಥದ್ದು. ಅನೇಕ ಸವಲತ್ತುಗಳನ್ನು ಅಳವಡಿಸಿಕೊಂಡಿದೆ. ಅದರಲ್ಲಿ ಕಲಂ 15ನೇ ಪ್ರಕಾರ ಏನು ಅಂತ ಹೇಳಿದ್ರೆ, ಯಾವುದೇ ನಾಗರಿಕನಿಗೆ ಧರ್ಮ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಅಥವಾ ಜನಾಂಗ ಯಾವುದರ ಆಧಾರದ ಮೇಲೆ ಸಹ ಭೇದ ಭಾವ ಮಾಡಬಾರದು. ಸೊ ಅಲ್ಲಿ ಸಮಾನತೆ ಎನ್ನುವಂಥದ್ದು ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಬರುವಂಥದ್ದು. 16ನೇ ಕಲಮ ಏನು ಹೇಳುತ್ತೆ ಅಂತ ಬಂದಾಗ, ಉದ್ಯೋಗ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಬೇಕು ಅನ್ನುವಂಥದ್ದು. 17ನೇ ಕಲಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಸ್ಪೃಶ್ಯತೆಯನ್ನ ರದ್ದುಪಡಿಸಿರುವಂತಹದ್ದು ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನ ನಿಷೇಧ ಮಾಡಿರುವಂತಹದ್ದು ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷೆಗಳನ್ನ ಕೊಡುವಂತಹದ್ದು. 29ನೇ ಕಲಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಯಾವುದೇ ಬಗೆಯ ನಿಷೇಧಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಶಿಕ್ಷೆಗೆ ಒಳಪಡಿಸುವಂತಹದ್ದನ್ನ ನಾವು ಕಾಣ್ತಾ ಹೋಗುವಂಥದ್ದು. In the year 1950, on the day of 26th January, the Constitution of India came into existence, and then it secures all the citizens of India the justice, liberty, equality, and promotes fraternity. This Constitution of India has many provisions to bring the welfare of the downtrodden caste. Article 15 says equality, where there is no discrimination on grounds of caste, creed, religion, or gender. Article 16 conveys there should be an equality of opportunity in employment and appointment. Article 17 says, it says that there is the practice of untouchability has been abolished in any form, and if found practicing, punishment is given. Article 29 deals with any kind of denial of admissions to educational institutions. If found, punishment is certain. Article 46 protects them from all types of exploitations and social justice, and Article 244 makes a special provisions for the administration and control of scheduled castes and tribal areas. Then Article 164 and 338 provides an opportunity for setting up of advisory councils and separate department in the states for the welfare of the downtrodden caste. Article 340 empowers the President of India to appoint a commission to investigate the conditions of socially and educationally backward classes. This is the exclusive article that we can find in the Constitution of India. 46ನೇ ಕಲಮು ಏನು ಹೇಳುತ್ತೆ ಅನ್ನೋದು ಬಂದಾಗ, ಎಲ್ಲ ರೀತಿಯ ಶೋಷಣೆ ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಅವರನ್ನು ರಕ್ಷಣೆ ಮಾಡುವಂತಹದ್ದು ಅದರಲ್ಲಿ ತಿಳಿಸ್ತಾ ಬರುವಂತಹದ್ದು. ಕಲಂ 244 ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಸವಲತ್ತುಗಳನ್ನು ನೀಡುವಂತಹದ್ದನ್ನ ನಾವು ಅಲ್ಲಿ ನೋಡ್ತಾ ಬರ್ತೇವೆ. ಕಲಂ 164 ಮತ್ತು 338 ಈ ಕೆಳ ಜಾತಿಗೆ ಸೇರಿದಂತಹ ವರ್ಗಗಳ ಒಂದು ಕಲ್ಯಾಣಕ್ಕೆ ಮತ್ತು ಅವರ ಒಂದು ಹಿತಾಸಕ್ತಿಗಳ ರಕ್ಷಣೆಗೆ ಪ್ರತ್ಯೇಕ ರಾಜ್ಯಗಳಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲಿ ಸಲಹಾ ಸಮಿತಿಗಳನ್ನ ಮತ್ತು ಇಲಾಖೆಗಳನ್ನ ಸ್ಥಾಪಿಸೋದಕ್ಕೆ ಅವಕಾಶ ನೀಡುವಂತಹದ್ದನ್ನ ನಾವು ಇಲ್ಲಿ ನೋಡ್ತಾ ಬರುವಂತಹದ್ದು. ಕಲಂ 340 ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳ ಸ್ಥಿತಿಗತಿಗಳ ಪರಿಶೋಧನೆಗೆ ಆಯೋಗವನ್ನ ನೇಮಿಸೋದಕ್ಕೋಸ್ಕರವಾಗಿ ಭಾರತದ ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡಿರುವಂತಹದನ್ನ ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗುವಂತಹದ್ದು. ಇನ್ನು ಶಾಸನಾತ್ಮಕ ಕ್ರಮಗಳು ಯಾವುದು ಅನ್ನುವಂಥದ್ದು ಬಂದಾಗ, ಇಲ್ಲಿ ಮುಖ್ಯವಾಗಿ 1955ರ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆಯನ್ನೇ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಮಾರ್ಪಾಡು ಮಾಡಿರುವಂತಹದ್ದು ಮತ್ತು 1981ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ ಅಂಗೀಕೃತವಾಗಿರುವಂತಹದ್ದು. ಈ ಎರಡೂ ಕಾಯ್ದೆಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುವವರಿಗೆ ದಂಡವನ್ನ ವಿಧಿಸುವಂತಹದ್ದು ಅಥವಾ ಸೆರೆವಾಸವನ್ನ ನೀಡುವಂತಹದ್ದು, ಕೆಲವು ಸಂದರ್ಭಗಳಲ್ಲಿ ಎರಡನ್ನೂ ವಿಧಿಸುವಂತಹದ್ದನ್ನ ನಾವು ಕಾಣಬಹುದು.
When it comes to legislative measures in eradicating the untouchability practice, the Untouchability Act of 1955 got amended in the year 1976, and it has been called as Protection of Civil Rights Act. And then it was in 1989 that Scheduled Castes and Scheduled Tribes Prevention of Atrocities Act came into existence. It was passed, and then with all these acts, any person practicing untouchability will be awarded a fine or imprisonment or both, sometimes depending upon the severity of the practice of the untouchability. ನಾವು ನೆಕ್ಸ್ಟ್ ನೋಡುವಂಥದ್ದು ರಕ್ಷಣಾತ್ಮಕ ಪ್ರಭೇದೀಕರಣ ನೀತಿ ಅಂದ್ರೆ ಏನು, ಯಾವುದು ಇದು? Protective discrimination policy. Here we can see various facilities which are being given to downtrodden castes. There is a political reservation under this, and then they have been given right to vote, and then they have a reserved constituencies so that they can come up in their life, and then they can make their community to come forward and bring in development in their particular constituency. There is a reservation and opportunities in higher education field or any education field. There is a reservation in jobs, and then under 5-year plans, economic opportunities also have been given to the downtrodden castes under protective discrimination policy. ರಕ್ಷಣಾತ್ಮಕ ಪ್ರಭೇದೀಕರಣ ನೀತಿಯ ಅಡಿಯಲ್ಲಿ ರಾಜಕೀಯ ಮೀಸಲಾತಿಯನ್ನ ಅವರಿಗೆ ನೀಡಿರುವಂತಹದ್ದನ್ನ ನಾವು ನೋಡುವಂತಹದ್ದು, ಮತದಾನದ ಹಕ್ಕು ಅವರಿಗೂ ಸಹ ನೀಡಿರುವಂತಹದ್ದನ್ನ ನಾವು ನೋಡುವಂತಹದ್ದು. ಯಾಕೆಂದ್ರೆ ಮೊದಲಿಗೆ ಇದೆಲ್ಲ ಇರಲಿಲ್ಲ ಅವರಿಗೆ. ಮೀಸಲು ಚುನಾವಣಾ ಕ್ಷೇತ್ರಗಳನ್ನ ಇರುವಂತಹದ್ದನ್ನ ಸಹ ನಾವು ನೋಡ್ತಾ ಬರುವಂತಹದ್ದು. ಚುನಾವಣಾ ಕ್ಷೇತ್ರಗಳು ಕೆಲವನ್ನ ಇವರಿಗಾಗಿ ಮೀಸಲು ಮಾಡಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರು ಆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಬೇಕು, ಗೆದ್ದ ನಂತರದಲ್ಲಿ ಅವರ ಅಭಿವೃದ್ಧಿ ಅನ್ನುವಂತಹ ಒಂದು ನೀತಿಯನ್ನ ಅವರ ಇಡೀ ಜನಾಂಗಕ್ಕೆ ಮತ್ತು ತಮ್ಮ ಇಡೀ ಕ್ಷೇತ್ರಕ್ಕೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಮತ್ತು ಅವಕಾಶಗಳನ್ನ ನೀಡಿರುವಂತಹದ್ದು, ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ನೀಡಿರುವಂತಹದ್ದು. ಪ್ರಮುಖವಾಗಿ ನಾವು ನೋಡೋದೇ ಆದ್ರೆ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಅನೇಕ ರೀತಿಯ ಆರ್ಥಿಕ ಅವಕಾಶಗಳನ್ನ ಇವರಿಗಾಗಿ ನೀಡಿರುವಂತಹದ್ದನ್ನ ನಾವು ನೋಡುವಂಥದ್ದು. ಅನೇಕ ಆಯೋಗಗಳು ಮತ್ತು ಸಮಿತಿಗಳನ್ನು ಸಹ ರಚನೆ ಮಾಡಲಾಗ್ತಾ ಬಂತು. ಯಾಕೆ ಅಂತ ಹೇಳಿದ್ರೆ, ಅನೇಕ ದೌರ್ಜನ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ನಡೀತಾ ಇದ್ದದನ್ನ ನಾವು ಕಾಣ್ತಾ ಇದ್ದದ್ರಿಂದ various commissions and committees were formed were appointed in order to reduce the untouchability practice in India, and then they are as below. Universal Declaration of Human Rights, which was announced by United States, National Human Rights Commission of India, National Commission for Scheduled Castes and Scheduled Tribes, National Commission for Safai Karmacharis, Scheduled Caste and Scheduled Tribes Protection Cell. Particularly the National Human Rights Commission and Commission for SC/ST, Commission for Safai Karmacharis and Protection Cell, they all have prescribed duties and functions that they have to perform in order to bring in welfare of the downtrodden caste people. And we also have a committee in the name High Power Vigilance and Monitoring Committee. It is going to monitor various organizations and various commissions and committees which is going to work for the welfare of the untouchable community. ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅನ್ನುವಂಥದ್ದು ಒಂದು ಆಯೋಗ, ಒಂದು ಘೋಷಣೆ ನಡೆದಿರುವಂತಹದ್ದು. ಆನಂತರದಲ್ಲಿ ನಾವು ನೋಡುವಂಥದ್ದು ಭಾರತದಲ್ಲಿ ಇರುವಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ, ಸಫಾಯಿ ಕರ್ಮಚಾರಿಗಳ ರಾಷ್ಟ್ರೀಯ ಆಯೋಗ. ಇದು ಬಹಳ ಕೆಳಮಟ್ಟದ ಉದ್ಯೋಗಗಳನ್ನ ಮಾಡುವಂತಹ ವ್ಯಕ್ತಿಗಳ ಒಂದು ಕಮಿಟಿ ಅಥವಾ ಕಮ್ಯುನಿಟಿಗಳ ಒಂದು ವೆಲ್ಫೇರ್ಗಾಗಿ ಅಥವಾ ಕಲ್ಯಾಣಕ್ಕಾಗಿ ಇರುವಂತಹ ಒಂದು ಆಯೋಗ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ರಕ್ಷಣಾ ಕೋಶ. ಈ 4 ಮುಖ್ಯವಾಗಿ ತಮ್ಮದೇ ಆದಂತಹ ಒಂದು ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು, ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು ನಿಗದಿತವಾಗಿರುವಂತಹದ್ದು. ಇವು ಬಹಳ ಕಟ್ಟುನಿಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತದ್ದನ್ನ ನಾವು ನೋಡುವಂಥದ್ದು. ಇನ್ನು ಉನ್ನತಾಧಿಕಾರದ ಜಾಗೃತ ಮತ್ತು ನಿಗಾ ಸಮಿತಿ ಸಹ ಅಪಾಯಿಂಟ್ ಆಗಿರುವಂಥದ್ದು. ಇವೆಲ್ಲದರ ಮೂಲಕ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಅಮಾನವೀಯ ಆಚರಣೆ ಏನಿದೆ ಅದಕ್ಕೆ ಒಂದು
ಕೊನೆಗಾಣಿಸ್ಬೇಕು ಅನ್ನೋದಕ್ಕೆ ಇರುವಂತಹ ಆಯೋಗಗಳು ಅಥವಾ ಸಮಿತಿಗಳು ಅಂತ ನಾವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಆಚರಣೆ ಏನಿದೆ ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆಯ ವಿಷಯ ಅಂತಾನೆ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. Practice of untouchability is being one of the violation of human rights. This is being taken into consideration at the higher level. ಇನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕೆಲವೊಂದಷ್ಟು ಸಲಹೆಗಳನ್ನು ನೀಡಿರುವಂತಹದ್ದು. ಇವು ಸಾಮಾನ್ಯವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಇದು 2006ರಲ್ಲಿ ಡಿಸೆಂಬರ್ 9ನೇ ತಾರೀಕು ತನ್ನ ಅಂತಾರಾಜ್ಯ ಸಮಿತಿಯ ಒಂದು ಸಭೆಯನ್ನ ಮಾಡುತ್ತೆ. ಆ ಸಭೆಯಲ್ಲಿ ಕೆಲವು ಕ್ರಮಗಳನ್ನ ಸಲಹೆ ನೀಡ್ತಾ ಹೋಗುತ್ತೆ. ಆ ಸಲಹೆಗಳು ಏನು ಅಂತ ಹೇಳಿದ್ರೆ, ಅಸ್ಪೃಶ್ಯತೆ ಮತ್ತು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇರುವಂತಹ ಒಂದು ಅನೇಕ ವಿಚಾರಗಳನ್ನ ಕರಪತ್ರಗಳು ಅಥವಾ ಪುಸ್ತಕಗಳ ರೀತಿಯಲ್ಲಿ ಮುದ್ರಣ ಮಾಡಿ ಅವುಗಳನ್ನು ವಿತರಣೆ ಮಾಡುವಂತಹದ್ದು. ಅವುಗಳ ಮೂಲಕ ಸಾರ್ವಜನಿಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಪ್ರದೇಶಗಳಲ್ಲಿ, ಮುಖ್ಯವಾಗಿ ಶಾಲೆ ಕಾಲೇಜುಗಳಲ್ಲಿ ಸಂಘಟಿಸಬೇಕು ಅನ್ನುವಂತಹದ್ದು ಮತ್ತು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ವಿಶೇಷ ಪ್ರಚಾರವನ್ನು ನೀಡುವಂತಹದ್ದು. ಇತ್ತೀಚೆಗೆ ಇದು ಬಹಳ ಪಾಪ್ಯುಲರ್ ಆಗ್ತಾ ಇರುವಂತಹ ಒಂದು ಮೆಥಡ್ ಅಂತ ನಾವು ಹೇಳ್ತಾ ಬರ್ಬೋದು. ಪೊಲೀಸ್ ಸಿಬ್ಬಂದಿಯನ್ನ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ, ನೇಮಕ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಕೆಲವು ವಿಷಯಗಳ ಬಗ್ಗೆ ಸೂಕ್ಷ್ಮತೆ ಮತ್ತು ಸಂವೇದನಾಶೀಲತೆಯ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡುವಂಥದ್ದು. ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. The Ministry of Social Justice and Empowerment conducted its Interstate Council meeting on 9th December 2006, and it suggested various measures for the welfare of the downtrodden caste. Among them, we can see that printing and distribution of the booklets and leaflets with the themes of combating untouchability and atrocity. This is most effective because this is the way where we are going to reach to each and every individual. There is a drawback with this is like those who are uneducated people, they will not be able to make use of this. Particularly for that, we need to organize not only particularly for untouchables, for uneducated, for each and every individual. To bring awareness, we need to conduct a mass awareness programs in the form of street play and various other kind of things in public places and schools and colleges, especially because this is the place where we can imprint the feeling of humanness in the children. Special campaigns have to be done using electronic media, which is the popular method now we are following in the modern days. And when we are recruiting police personnel, we need to train them about the sensitivity of the issue and the related legal issues about untouchability. There are few more related like that, like the finance has to be given to the research studies where untouchability and related issues are subject matter, and then NGOs have to be NGOs, especially the reputed and empathetic NGOs, have to be identified in order to attend the cases and follow up the cases of untouchable practice. And then the government has to come up with the special package of infrastructure development program wherein the development is going to become more faster. And then there are so many organizations in the civil society which are working for the help of the downtrodden caste. They have to be involved, and then independent agencies have to be engaged or to be appointed in order to do a field survey where we can find out the cases or sensitive areas where there is more of untouchable practice. ಅಸ್ಪೃಶ್ಯತೆ ಮತ್ತು ಸಂಬಂಧಿತ ವಿಷಯಗಳ ಮೇಲೆ ಯಾವುದೇ ರೀತಿಯ ಸಂಶೋಧನಾ ಅಧ್ಯಯನಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವುಗಳಿಗೆ ಹಣಕಾಸಿನ ಸಹಾಯ ಮಾಡಬೇಕು ಅನ್ನುವಂಥದ್ದು ಸಹ ಸಚಿವಾಲಯ ಸಲಹೆ ನೀಡಿರುವಂತಹದ್ದು. ಈ ಅನೇಕ ಸರ್ಕಾರೇತರ ಸಂಘಟನೆಗಳು ದೌರ್ಜನ್ಯ ಪ್ರಕರಣಗಳನ್ನು ಐಡೆಂಟಿಫಿಕೇಶನ್ ಮಾಡಿ ಅವುಗಳನ್ನು ನೋಂದಾವಣೆ ಮಾಡಿಕೊಂಡು ಅವುಗಳನ್ನು ಮುಂದಾಳತ್ವ ವಹಿಸಿ ಅವುಗಳಿಗೆ ಒಂದು ಕೊನೆಗಾಣಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿರುವಂತಹ ಸಂಘಟನೆಗಳನ್ನು ಗುರುತಿಸುವಂತಹದ್ದು ಮಾಡಬೇಕಾಗಿದೆ ಅಂತದ್ದು ಅವರು ಹೇಳ್ತಾ ಬರುವಂತಹದ್ದು.
ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ವಿಶೇಷ ಪ್ಯಾಕೇಜ್ಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇವರು ನೀಡಿರುವಂತಹ ಒಂದು ಸಲಹೆ. ನಾಗರಿಕ ಸಮಾಜದಲ್ಲಿ ಅನೇಕ ಸಂಘಟನೆಗಳು ಈ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಸಂಘಟನೆಗಳನ್ನು ತಮ್ಮ ಜೊತೆ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥದ್ದು ಸಹ ಒಂದು ಸಲಹೆ ನೀಡಿರುವಂಥದ್ದು. ಅನೇಕ ಸ್ವತಂತ್ರ ನಿಯೋಗಿಗಳನ್ನು ನಾವು ಕ್ಷೇತ್ರ ಸಮೀಕ್ಷೆ ಮಾಡೋದಕ್ಕೆ ನೇಮಕ ಮಾಡೋದ್ರ ಮೂಲಕ ಯಾವ ಒಂದು ಕ್ಷೇತ್ರಗಳು, ಸೂಕ್ಷ್ಮ ಕ್ಷೇತ್ರಗಳು ಎಲ್ಲಿ ಹೆಚ್ಚು ಅಸ್ಪೃಶ್ಯತೆ ಅನ್ನುವಂಥದ್ದು ಆಚರಣೆಯಲ್ಲಿ ಇದೆ, ಅವುಗಳನ್ನು ಐಡೆಂಟಿಫಿಕೇಶನ್ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ನೀಡುವಂತಹ ಒಂದು ನಿಟ್ಟಿನಲ್ಲಿ ಕ್ಷೇತ್ರ ಸಮೀಕ್ಷೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಮಂಡನೆ ಮಾಡ್ತಾ ಬಂದಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಅವರು ಬಹಿಷ್ಕೃತ ಹಿತಕಾರಣಿ ಸಭೆ ಅನ್ನುವಂಥದ್ದನ್ನು ಆರಂಭ ಮಾಡ್ತಾರೆ. ಅದು ಮುಂದೆ ಸ್ವಾಭಿಮಾನಿ ಆಂದೋಲನ ಅಂತ ಹೆಸರು ಪಡೆಯುತ್ತೆ, ಪ್ರಸಿದ್ಧಿ ಆಗತ್ತೆ. ಈ ಒಂದು ಸ್ವಾಭಿಮಾನಿ ಆಂದೋಲನದಲ್ಲಿ ಇವರು ಹೇಳುವಂಥದ್ದೇನು ಅಂದ್ರೆ, ಅಂಬೇಡ್ಕರ್ ಅವರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನ ಗಳಿಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ಅಸ್ಪೃಶ್ಯರು ಅಂತ ಏನಾಗಿನ ಸಂದರ್ಭಗಳಲ್ಲಿ ಕರೆಸ್ಕೊಳ್ತಾ ಇದ್ರು, ಅವರು ಆ ಪಂಚಸೂತ್ರಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಬರ್ತಾರೆ. ಆಗ ಮಾತ್ರವೇ ಸರ್ಕಾರ ಸಹ ತಮ್ಮ ಬೆಂಬಲಕ್ಕೆ ನಿಲ್ಲತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಬರ್ತಾರೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನ ನೀಡಲಾಗಿದೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಪಂಚಸೂತ್ರಗಳು ಸ್ವಯಂ ಸುಧಾರಣೆ, ಸ್ವಯಂ ಪ್ರಗತಿ, ಸ್ವಾವಲಂಬನೆ ಆಗಿರುವಂತಹದ್ದು, ಆತ್ಮಗೌರವವನ್ನು ಹೊಂದಿರುವಂಥದ್ದು, ಆತ್ಮವಿಶ್ವಾಸದಿಂದ ಇರುವಂಥದ್ದು ಅನ್ನುವಂಥದ್ದು. ಡಾಕ್ಟರ್ BR Ambedkar had started Bahishkrita Hitakarani Sabha, which became a very well-known movement as a self-respect movement. In this movement, he urged for the people to attain respectable position in the society. They had to follow 5 principles, and they are called as the Panchasutras, and they are the self-improvement, self-progress, self-dependence, self-respect, and they should have self-confidence. Of course, with all these things in the modern society, we are urging for equal rights. The picture connotes everything. There is a handicapped person, there is an aged person, there is a child, there is a man, there is a woman, there is a dependent, there is an independent. This picture we have drawn from the Universal Declaration of Human Rights, which was figured in 1948, where all human beings are born free and equal, and we want that in the modern days. But what to do? Untouchability is still rife in modern India. It is frequently occurring in modern India. In order to end this, in order to bring an end to this, we need to end the caste discrimination. For this, if at all, we have to stop untouchability. Inclusiveness is one of the weapon that we can utilize it. ನೋಡಿ ವಿದ್ಯಾರ್ಥಿಗಳೇ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948ರಲ್ಲಿ ಆದಂತಹ ಒಂದು ಘೋಷಣೆಯಲ್ಲಿ ಕಂಡಂತಹ ಒಂದು ಚಿತ್ರ ಇದು. ಎಲ್ಲ ಮಾನವರು ಹುಟ್ಟಿದಂತಹ ಸಂದರ್ಭದಲ್ಲಿ ಸ್ವತಂತ್ರರಾಗಿರ್ತಾರೆ ಮತ್ತು ಸಮಾನತೆಗಳಿಂದ ಇರ್ತಾರೆ. ಆದರೆ ಕಾಲಾನುಗಟ್ಟದಲ್ಲಿ ಅವರಿಗೆ ಅನೇಕ ರೀತಿಯ ಒಂದು ಏನು ಅನ್ಇಕ್ವಾಲಿಟಿ ಅಥವಾ ಅಸಮಾನತೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಬರ್ತೇವೆ. ಅವೆಲ್ಲವುಗಳಿಂದ ನಾವು ಮುಕ್ತರಾಗಬೇಕು, ಸಮಾನ ಹಕ್ಕುಗಳು ಬೇಕು ಅನ್ನುವಂಥದ್ದು ನಾವು ಇವತ್ತು ನಾವು ಬೇಕಾಗಿರುವಂಥದ್ದು ಇವತ್ತು ನಮಗೆ. ಆದರೆ ಏನು ಮಾಡೋದು? ಅಸ್ಪೃಶ್ಯತೆ ಅನ್ನುವಂಥದ್ದು ಆಧುನಿಕ ಭಾರತದಲ್ಲಿ ಇವತ್ತಿಗೂ ಸಹ ಅನೇಕ ಸಂದರ್ಭಗಳಲ್ಲಿ ಪುನಃ ಘಟಿಸುತ್ತಿರುವಂತಹ ಒಂದು ಘಟನೆ ಅಥವಾ ಆಚರಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಬರ್ಬೋದು. ಇದೆಲ್ಲದಕ್ಕೆ ಕೊನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಜಾತಿ ಅನ್ನುವಂತಹ ಒಂದು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನುವಂತಹದ್ದನ್ನು ನಾವು ಇವತ್ತು ಕೊನೆ ಮಾಡಬೇಕಾಗಿದೆ. ಈ ಅಸ್ಪೃಶ್ಯತೆ ಅನ್ನುವಂಥದ್ದನ್ನು ನಾವು ತಡೆ ಮಾಡಬೇಕು ಅಂತ ಹೇಳಿದ್ರೆ ಸೇರ್ಪಡಿಕೆ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಒಂದು ಅಂಶ ಅಂತ ನಾವು ಇಲ್ಲಿ ನೋಡ್ತಾ ಬರಬಹುದು.
ನಾನು ಮತ್ತು ನನ್ನ ಫ್ರೆಂಡ್ ಡಾಕ್ಟರ್ ಹೇಮಾ ನಾಯಕ್ ಚಿಕ್ಕದಾದಂತಹ ಒಂದು ಡಿಸೈನ್ ಅನ್ನ ಬದಲಾವಣೆಗಾಗಿ ಮಾಡ್ಬೋದು ಅನ್ನುವಂಥದ್ದನ್ನ ಬೇರೆ ಬೇರೆ ರೀತಿಯಾದಂತಹ ಒಂದು ಅಧ್ಯಯನಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾವು ನೋಡಿದಾಗ ನಾವು ಇದನ್ನ ರೂಪಿಸಿದಂತಹದ್ದು. ಇದು ನಾವೇ ಸ್ವಂತವಾಗಿ ಮಾಡಿರುವಂತದ್ದೇನಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಇದೆ. ಅದನ್ನ ನಾವು ಒಂದು ಕಡೆ ಕೂಡಿಸಿ ಒಂದು ಡಿಸೈನ್ ಅನ್ನ ಮಾಡಿರುವಂತದ್ದು. We have made a design for change to bring in the society there where untouchability is a curse. Of course ಅಲ್ವಾ, ಅಸ್ಪೃಶ್ಯತೆ ಅನ್ನುವಂಥದ್ದು ಒಂದು ಶಾಪ. ಅದನ್ನು ನಾವು ನಿವಾರಣೆ ಮಾಡಲೇಬೇಕಾಗಿದೆ ಇವತ್ತು. We have to eradicate. We should eradicate it. For this, what we can do? See, you can see the downward triangle where it is talking about inclusiveness. ಅಂತರ್ವೇಶನ, ಸೇರ್ಪಡಿಕೆ ಅನ್ನುವಂಥದ್ದು ನಾವು ಹೆಚ್ಚು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಸರ್ಕಾರ ಮಾಡುವಂತಹದ್ದಕ್ಕೆ ನಾವು ಹೆಚ್ಚು ಹೆಚ್ಚು ಕೈ ಜೋಡಿಸ್ಬೇಕು. ಆಗ ಏನಾಗತ್ತೆ, ಈ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಆಚರಣೆಯನ್ನ ದೂರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇದಾದ ನಂತರದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ನಾವು ಮತ್ತೆ ನೋಡ್ತಾ ಇದ್ದೀವಿ, ನಾವು an upward triangle where we are witnessing we have to move forward with the downtrodden caste in order to bring development and welfare for them. ನಾವೆಲ್ಲರೂ ಕೈ ಜೋಡಿಸಿ ಮುನ್ನಡಿಬೇಕು. ಯಾವುದಕ್ಕಾಗಿ? ಯಾವುದೇ ಒಂದು ಪೀಳಿಗೆ, ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳ ಒಂದು ಕಲ್ಯಾಣಕ್ಕೆ ಮತ್ತು ಅಭಿವೃದ್ಧಿಗೆ ನಾವು ಮುನ್ನಡಿಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಡಿಸೈನ್ ಫಾರ್ ಚೇಂಜ್ ಅನ್ನೋದು ಬದಲಾವಣೆಗಾಗಿ ನಾವು ಒಂದು ವಿನ್ಯಾಸವನ್ನ ಮಾಡಿರುವಂತಹದ್ದು. ಸರ್ಕಾರ ಸಹ ಇದನ್ನೇ ಫಾಲೋ ಮಾಡ್ತಾ ಇರುವಂತದ್ದು ಸಹ. So let's join hands together. Only with the effort we can try to bring in changes in the society, dear students. ಕೆಲವು ಸ್ಲೈಡ್ಗಳಲ್ಲಿ ನಾನು ಹಿಂದೆ 2017, 18, 2019ರಲ್ಲಿ ನಡೆದಿರುವಂತಹ ಪರೀಕ್ಷೆಗಳಲ್ಲಿ ಇದ್ದಂತಹ ಪ್ರಶ್ನೆಗಳನ್ನ 5, 10, 15 ಅಂಕಗಳ ಪ್ರಶ್ನೆಗಳನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೆ. ನಾವು ಯಾವ ಪುಸ್ತಕಗಳನ್ನ ರೆಫರ್ ಮಾಡಿದ್ದೆ ಅನ್ನುವಂಥದ್ದು. So myself, I am Deepa, and my friend Dr. Hema Nayak. We would like to convey our heartfelt thanks for your support. Thank you very much.